ಇನ್ನು ಯುಗಾದಿ ರಾಶಿ ಭವಿಷ್ಯ ವರ್ಷ ಭವಿಷ್ಯ 2026 ಮಿಥುನ ರಾಶಿಯವರಿಗೆ ಹೇಗಾಗಿದೆ ನೋಡೋಣ. ನೋಡಿ, ಮಿಥುನ ರಾಶಿಯವರಿಗೆ ಈ ಸಂವತ್ಸರ ಮಿಶ್ರ ಫಲಗಳನ್ನು ಕೊಡುತ್ತೆ. ಈ ಅವಧಿಯಲ್ಲಿ ಗ್ರಹಗಳ ಚಲನೆ, ಆದಾಯ, ವ್ಯಯಸ್ಥಿತಿ, ಆರೋಗ್ಯ, ಉದ್ಯೋಗ, ಕುಟುಂಬ ಜೀವನದ ಮೇಲೆ ವಿಶೇಷ ಪರಿಣಾಮಗಳನ್ನು ಈ ಮಿಥುನ ರಾಶಿಯವರು ಕಾಣಬಹುದು. ಈ ಸಂವತ್ಸರದಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಯಾವುದೆಲ್ಲ ಬದಲಾವಣೆಗಳಾಗಬಹುದು, ಯಾವ ವಿಷಯಗಳಲ್ಲಿ ಲಾಭ ಸಿಗುತ್ತೆ, ಯಾವುದರಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ನಿಮಗೆಲ್ಲವೂ ಕೂಡ ಗೊತ್ತಾಗತ್ತೆ. ಹಾಗೆ ನೋಡಿ, ಪರಾಭವ ನಾಮ ಸಂವತ್ಸರ ಮಿಥುನ ರಾಶಿಯವರಿಗೆ ಅತ್ಯಂತ ಅನುಕೂಲಕರ ಮತ್ತು ಸಾಧನೆಗಳಿಂದ ಕೂಡಿದಂಥ ವರ್ಷವಾಗಿರುತ್ತೆ. ಈ ಒಂದು ವರ್ಷ ಅನ್ನುವಂಥದ್ದು ಆದಾಯದ ಮೂಲಗಳು ಹೆಚ್ಚಾಗ್ತವೆ, ಬೇರೆ ಬೇರೆ ಕಡೆಯಿಂದ ಆದಾಯ ಬರುತ್ತೆ, ಹೊಸ ಉದ್ಯಮವನ್ನು ಶುರು ಮಾಡುವಂಥ ಸಾಧ್ಯತೆ ಇದೆ, ಒಪ್ಪಂದಗಳು ಅಥವಾ ಪಾಲುದಾರಿಕೆಯಲ್ಲಿ ಕಾರ್ಯಗಳಿಂದ ಲಾಭದ ಸಾಧ್ಯತೆ ಇದೆ, ಮತ್ತು ನಿಮ್ಮ ಮಾತಿನ ಕೌಶಲ್ಯ ಮತ್ತು ಚಾತುರ್ಯತೆ ಮತ್ತು ಸಂವಹನ ಶಕ್ತಿ ಈ ವರ್ಷ ವಿಶೇಷವಾಗಿ ನಿಮಗೆ ಗೌರವವನ್ನು ತಂದುಕೊಡುತ್ತೆ, ಪ್ರತಿಷ್ಠೆಯನ್ನು ತಂದುಕೊಡುತ್ತೆ, ರಾಜ ಮರ್ಯಾದೆ ಹೆಚ್ಚಾಗಿ ಸಮಾಜದಲ್ಲಿ ಸ್ಥಾನಮಾನ ಕೂಡ ಮಿಥುನ ರಾಶಿಯವರಿಗೆ ಹೆಚ್ಚಾಗತ್ತೆ. ಈ ಒಂದು ಯುಗಾದಿಯ ನಂತರ ಬಹಳ ಒಳ್ಳೆಯದಾಗತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಇದೆ. ಪದೋನ್ನತಿ ಅಂದರೆ ನಿಮಗೆ ಬಡ್ತಿ ಸಿಗುವಂಥದ್ದು ಅಥವಾ ಹೊಸ ಜವಾಬ್ದಾರಿಗಳು ಕೂಡ ನಿಮಗೆ ಸಿಗುವಂಥದ್ದು. ವ್ಯಾಪಾರಸ್ಥರಾಗಿದ್ದರೆ ಮಿಥುನ ರಾಶಿಯವರು ಹೊಸ ಗ್ರಾಹಕರು ಮತ್ತು ಹೊಸ ಸಂಪರ್ಕಗಳು ನಿಮಗೆ ಲಾಭವನ್ನು ತಂದು ಕೊಡ್ತವೆ. ಮತ್ತು ಅದೇ ರೀತಿ ವಿದೇಶ ಪ್ರಯಾಣ ಹೋಗುವಂಥ ಸಾಧ್ಯತೆ ಈ ವರ್ಷ ನಿಮಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಥವಾ ವಿದೇಶಕ್ಕೆ ಸಂಬಂಧಿಸಿದಂಥ ಅವಕಾಶಗಳು ಅಲ್ಲಿ ಹೋಗಿ ಓದುವಂಥದ್ದು ಅಥವಾ ವಿದೇಶಕ್ಕೆ ಹೋಗಿ ವ್ಯಾಪಾರ ವ್ಯವಹಾರ ಮಾಡುವಂಥದ್ದು ಅಥವಾ ಕೆಲಸಕ್ಕೆ ಹೋಗುವಂಥದ್ದು, ಈ ಒಂದು ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗೆ ವಿದ್ಯಾರ್ಥಿಗಳಾಗಿದ್ದರೆ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಉನ್ನತ ವಿದ್ಯಾಭ್ಯಾಸದ ಅವಕಾಶ ಕೂಡ ನಿಮಗೆ ಸಿಗುತ್ತೆ. ಇನ್ನು ಕುಟುಂಬ ಜೀವನದಲ್ಲಿ ಸಮತೋಲಿತ ಒಂದು ಅವಕಾಶ, ವಾತಾವರಣ, ಸಂತೋಷಕರ ವಾತಾವರಣ ಕಂಡು ಬರ್ತಾ ಇದೆ. ಹಾಗೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಬಹಳ ಉತ್ತಮವಾಗಿರುತ್ತೆ ಮಿಥುನ ರಾಶಿಯವರಿಗೆ. ಹಾಗೆ ಸ್ನೇಹಿತರ ಸಹಕಾರದಿಂದ ಪ್ರಮುಖ ಕಾರ್ಯಗಳು ಯಶಸ್ವಿಯಾಗ್ತವೆ. ನೀವು ಇನ್ನೊಂದು ಹಂತವನ್ನು ತಲುಪೋದಕ್ಕೂ ಕೂಡ ನಿಮಗೆ ಸಾಧ್ಯವಾಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗತ್ತೆ. ಆದರೂ ಅತಿಯಾದ ಕೆಲಸದಿಂದ ದಣಿವು ಉಂಟಾಗದಂತೆ ಮತ್ತು ವಿಶ್ರಾಂತಿ ಕೂಡ ನಿಮಗೆ ಅಗತ್ಯ ಆಗಿರುತ್ತೆ. ದಣಿವು ಆಗದೇ ಇದ್ದ ಹಾಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಕೆಲಸ ಜಾಸ್ತಿ ಇರುತ್ತೆ ನಿಮಗೆ ಈ ವರ್ಷ. ಹಾಗೆ ಶತ್ರುಗಳು ಅಥವಾ ವಿರೋಧಿಗಳು ನಿಮ್ಮ ಪ್ರಗತಿಯನ್ನು ನೋಡಿ ಹಿಂದೆ ಸರಿತಾರೆ, ಅಂದರೆ ದೂರ ಹೋಗ್ತಾರೆ. ಶತ್ರುಗಳು ಕೂಡ ನಿಮ್ಮಿಂದ ದೂರ ಹೋಗ್ಬಿಡ್ತಾರೆ. ಹಾಗೆ ಧೈರ್ಯದಿಂದ ತೆಗೆದುಕೊಂಡಂತಹ ನಿರ್ಧಾರಗಳು ಫಲಪ್ರದವಾಗ್ತವೆ. ಯಾವುದೇ ಹಿಂದೆ ಮುಂದೆ ನೋಡದೆ, ಹೆದರಿಕೆ ಇಲ್ಲದೆ, ಭಯ ಇಲ್ಲದೆ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅಂದರೆ ಅದರಲ್ಲಿ ಖಂಡಿತ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ ನೀವು ಮಿಥುನ ರಾಶಿಯವರು ದೇವರ ಆರಾಧನೆಯನ್ನು ಮಾಡಬೇಕು, ಗುರುಪೂಜೆಯನ್ನು ಮಾಡಬೇಕು, ಹಾಗೆ ದಾನ ಧರ್ಮಗಳನ್ನು ಮಾಡಬೇಕು. ಇದರಿಂದ ನಿಮ್ಮ ಶುಭ ಫಲಗಳನ್ನುವಂಥದ್ದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ವರ್ಷ ಮಿಥುನ ರಾಶಿಯವರಿಗೆ ಸಾಧನೆ ಮಾಡುವಂತಹ ವರ್ಷ, ಗೌರವ ಸಿಗುವಂತಹ ವರ್ಷ, ಹಾಗೆ ಆರ್ಥಿಕ ಅಭಿವೃದ್ಧಿಯ ಸಂವತ್ಸರ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಒಳ್ಳೆಯ ಒಂದು ಫಲವನ್ನು ನೀವು ಈ ವರ್ಷದಲ್ಲಿ ಕಾಣಬಹುದು. ನೋಡಿ, ಅದು ಯಾವ್ಯಾವ ರಾಶಿಯವರು, ನಕ್ಷತ್ರದವರು ಅಂತ ನೋಡೋದಾದರೆ ಮಿಥುನ ರಾಶಿ ಮೃಗಶಿರ ನಕ್ಷತ್ರ 3ನೇ ಮತ್ತು 4ನೇ ಪಾದ, ಆರ್ದ್ರ ನಕ್ಷತ್ರ 1ರಿಂದ 4 ಪಾದಗಳು ಕೂಡ, ಅಂದರೆ 1, 2, 3, 4 ಪಾದ. ಹಾಗೆ ಪುನರ್ವಸು ನಕ್ಷತ್ರ 1ರಿಂದ 3ನೇ ಪಾದ, ಅಂದರೆ 1, 2, 3 ಪಾದ. ಅದೃಷ್ಟದ ಸಂಖ್ಯೆ ಮಿಥುನ ರಾಶಿಯವರಿಗೆ 5 ಆಗಿರುತ್ತೆ. ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಉತ್ತರ. ಹಾಗೆ ವಿಷ್ಣುವಿನ ಆರಾಧನೆ ಮಾಡೋದರಿಂದ ನೀವು ಹೆಚ್ಚಿನ ಶುಭ ಫಲಗಳನ್ನು ಕಾಣಬಹುದು. ಮತ್ತು ಯಾವುದೇ ಅಡೆತಡೆಗಳು ಕೆಲಸದಲ್ಲಿ ಕಂಡರೂ ಕೂಡ ಅದರಿಂದನೂ ಕೂಡ ಅಡೆತಡೆಗಳಿಂದ ಮುಕ್ತಿಯನ್ನು ಕಾಣೋದಕ್ಕೆ ನೀವು ವಿಷ್ಣು ಆರಾಧನೆಯನ್ನು ಮಾಡಬೇಕು. ಬಹಳ ಒಳ್ಳೆಯದಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.